ಇಲ್ಲಿಂದ ಬಸ್ ಹತ್ಕೊಂಡು ಹಿಂಗೆ ರೀಚ್ ಅದೇ. ಇವಾಗ ಇಲ್ಲಿಂದ ಮೆಜೆಸ್ಟಿಕ್ ಬಸ್ ಸ್ಟಾಪ್ ರೀಚ್ 3 ಕಿಲೋಮೀಟರ್ ಇದೆ. ಸೊ ಇಲ್ಲಿಂದ ನಡ್ಕೊಂಡು ಹೋಗ್ಬೇಕು. ತುಂಬ ಬಿಸಿಲು, ಹೆವಿ ಬಿಸಿಲು ನೋಡಿ. 12:30 ಆಗೈತೆ. ಕರ್ನಾಟಕ ಸೀನಿಯರ್ ಸ್ಟೇಟ್ ಚಾಂಪಿಯನ್ಶಿಪ್ ಮಾಡಬೇಕು. 12:30 ಆಗ್ತಾ ಇದೆ. ರಾಮನಗರ ರೀಚ್ ಆದ. ಸೊ ಹೇ ಟು ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತು ಸೀನಿಯರ್ ಸ್ಟೇಟ್ ಲೆವೆಲ್ ಚಾಂಪಿಯನ್ ಫೈನಲ್ ಡೇ. ಸೊ ಅದಕ್ಕೆ ದೊಡ್ಡಬಳ್ಳಾಪುರ ಹೋಗ್ತಾ ಇದ್ದೀವಿ. ಟೈಮ್ ಬಂದು 7:44 ಆಗಿದೆ. ಸೊ ಇವಾಗ ಇಲ್ಲಿಂದ ರಾಮನಗರ ಹೋಗಬೇಕು. ರಾಮನಗರದಿಂದ KSR ಹೋಗಿ ಅಲ್ಲಿಂದ ಬಸ್ಸಲ್ಲಿ ದೊಡ್ಡಬಳ್ಳಾಪುರ ಹೋಗಬೇಕು. ಸೊ ಬನ್ನಿ, ಜರ್ನಿ ಎಲ್ಲ ಹೇಗಿರುತ್ತೆ ನೋಡೋಣ. ಬೆಳಗ್ಗೆ ಚಿತ್ರಾನ್ನ ಮಾಡ್ಕೊಟ್ಟಿದ್ದಾರೆ ನಮ್ಮಮ್ಮ. ಈಗ ಇಲ್ಲಿಂದ ತಿಂದ್ಕೊಂಡು ರೈಲ್ವೆ ಸ್ಟೇಷನ್ಗೆ ಹೋಗೋಣ. ರೈಲ್ವೆ ಸ್ಟೇಷನ್ಗೆ ಹೋದೆ, ಅಲ್ಲಿ ಟ್ರೈನ್ ಮಿಸ್ ಆಯಿತು. ಬಸ್ ಸ್ಟ್ಯಾಂಡ್ಗೆ ಬಂದು ನೋಡಿ ಎಷ್ಟು ಜನ ಇದ್ದಾರೆ. ಇಲ್ಲಿಂದ ಬಸ್ ಹತ್ಕೊಂಡು ಕೆಂಗೇರಿಗೆ ಹೋಗಬೇಕು. ಕೆಂಗೇರಿಗೆ ಹೋಗ್ತಾ ಇದ್ದೀನಿ ನೋಡಿ. ಸೊ ಗೈಸ್, ಕೆಂಗೇರಿ ರೀಚ್ ಅದೇ. ಇವಾಗ ಇಲ್ಲಿಂದ ಮೆಜೆಸ್ಟಿಕ್ ಬಸ್ಸಲ್ಲಿ ಮಾತ್ರ ಒಳ್ಳೆ ಬಾಟ್ಲೆ ಇತ್ತು. ಸೊ ಬನ್ನಿ ಹೋಗೋಣ ಮೆಟ್ರೋದೆ. ಸೊ ಮೆಜೆಸ್ಟಿಕ್ ಬಸ್ ಸ್ಟಾಪ್ ರೀಚ್ ಆಗಿದ್ದೀವಿ. ಸೊ ಇಲ್ಲಿಂದ ಬಸ್ ಹತ್ತಿ ದೊಡ್ಡಬಳ್ಳಾಪುರ ಹೋಗಬೇಕು. ಸೊ ದೊಡ್ಡಬಳ್ಳಾಪುರ ದೊಡ್ಡಬಳ್ಳಾಪುರ ರೀಚ್ ಆಯಿತು. ಈಗ ಇಲ್ಲಿಂದ 3 ಕಿಲೋಮೀಟರ್ ಇದೆ. ಸೊ ಇಲ್ಲಿಂದ ನಡ್ಕೊಂಡು ಹೋಗ್ಬೇಕು. ನಡ್ಕೊಂಡು ಹೋಗ್ತಾ ಇದ್ದೀನಿ. ತುಂಬ ಬಿಸಿಲು, ಹೆವಿ ಬಿಸಿಲು ನೋಡಿ. ಸೂರ್ಯ ನೆತ್ತಿಗಿಳಿದಿದ್ದಾನೆ. ತುಂಬ ಬಿಸಿಲಿದೆ. ಬಿಸಿಲಲ್ಲಿ ನಡ್ಕೊಂಡು ಹೋಗ್ತಾ ಇದ್ದೀನಿ. ಬನ್ನಿ ಹೋಗೋಣ ಅಲ್ಲಿಗೆ. ಹಂಗೋ ಹಿಂಗೋ ನಡ್ಕೊಂಡು 3 ಕಿಲೋಮೀಟ್ರಿಂದ ಬಂದು ನೋಡಿ, ಅಲ್ಲಿ ಕಾಣಿಸ್ತಾ ಇರ್ಬೋದು. ಸೊ ಬನ್ನಿ ಹೋಗೋಣ ಅಲ್ಲಿಗೆ. ಸುಸ್ತಾಗೋಯ್ತು ಗೈಸ್. 12:30 ಆಗೈತೆ. ಈಗ ಬೆಳಿಗ್ಗೆ 8 ಗಂಟೆಗೆ ಬಿಟ್ಟಿದ್ದು, ಇವಾಗ 12:30 ಆಗಿದೆ. ಸೊ ಬನ್ನಿ. ಊಟದ ಬ್ರೇಕ್ ಇತ್ತು. ಈಗ ಊಟ ಮಾಡೋದು. ಊಟದ ಬ್ರೇಕ್ ಇತ್ತು, ಊಟ ಮುಗಿಸ್ಕೊಂಡು ಸೊ ಮತ್ತೆ ಸ್ಟಾರ್ಟ್ ಮಾಡ್ತಾರಂತೆ. ಸೊ ಅಲ್ಲಿವರೆಗೂ ಮಾಡ್ತಾಯಿರಿ. ಕರ್ನಾಟಕ ಸೀನಿಯರ್ ಸ್ಟೇಟ್ ಚಾಂಪಿಯನ್ಶಿಪ್ ಮಾಡಬೇಕು ಅನ್ನೋದು ಪ್ಲ್ಯಾನ್ ಮಾಡಿದ್ವಿ. ಮಾಡಿದಾಗ ಇದು ಭಾಳ ಸಣ್ಣ ವಿಚಾರ ಅಲ್ಲ. ಪ್ರತಿಯೊಂದು ಜಿಲ್ಲೆಯಿಂದ ತಂಡಗಳನ್ನ ಕರೆಸಿ ಅವ್ರಿಗೆ ಬೇಕಾದಂಥ ದೇಶದಾಗೆ
ಬಾಡಿ ಬಿಲ್ಡಿಂಗ್ ಸ್ಪರ್ಧೆ ಎಲ್ಲ ನಡೀತಾ ಇತ್ತು ಕಬಡ್ಡಿ ಕೋರ್ಟ್ ಹತ್ರ. ಸೊ ಫೈನಲ್ ಮ್ಯಾಚಿಗೆ ಬ್ರೇಕ್ ಕೊಟ್ಟಿದ್ರು, ಎಲ್ಲ ಎಂಟ್ರಿ ಆಗ್ತಾ ಇದ್ದಾರೆ. ತುಂಬ ಚಳಿ ಕೂಡ ಇತ್ತು ಅಲ್ಲಿ. ಮ್ಯಾಚ್ ಎಲ್ಲ ಮುಗೀತು ಗೈಸ್. ಈಗ ಮತ್ತೆ ರಿಟರ್ನು ರಾಮನಗರ ಹೋಗಬೇಕು. ಸೊ ಬನ್ನಿ ಹೋಗೋಣ ರಾಮನಗರಗೆ. ಸೊ ಇವಾಗ ಇಲ್ಲಿಂದ ಬಸ್ಸಲ್ಲಿ ಮೆಜೆಸ್ಟಿಕ್ ಹೋಗಿ 12 ಗಂಟೆಗೆ ಟ್ರೈನ್ ಇದೆ, 12 ಗಂಟೆಗೆ ರಾಮನಗರ ಹೋಗೋದು. ಸೊ ಬನ್ನಿ ಹೋಗೋಣ. ರೈಲ್ವೆ ಸ್ಟೇಷನ್ ರೀಚ್ ಆಗಿದೆ. ಸೊ ಇಲ್ಲಿಂದ ಹೋಗಬೇಕು ಗೈಸ್. ನೋಡಿ 12:30 ಆಗ್ತಾ ಇದೆ, ಬೆಳಗಿನ ಜಾವ 12:30 ಆಗ್ತಾ ಇದೆ. ಸೊ 1:10 ಬರುತ್ತೆ ಟ್ರೈನು. ಸೊ ಇಲ್ಲಿಂದ ರಾಮನಗರ 2:15 ಹೋಗ್ತೀವಿ. ನೋಡಿ ಟೈಮ್ 12:37. ಗೈಸ್ ನೋಡಿ ಇದು 6, ನಾನು ಹೋಗಿ 5ಕ್ಕೆ ತೊಗೊಂಡ್ಬಿಟ್ಟಿದ್ದೀನಿ. ಈಗ ಟ್ರೈನ್ ಬರ್ತಾ ಇದೆ ಅಂತ ನೋಡೋರೆ ಬರ್ತಾನೆ ಇಲ್ಲ, ಹಂಗಾಗ್ಬಿಡ್ತೈತೆ ಈಗ. ಸೊ ಅದಕ್ಕೆ ನೋಡಿಕೊಂಡು ಒಂದೇ ನೋಡೋಣ, ಬರ್ತಾಯಿದೆ ಇನ್ನು. ಇವತ್ತು ಹೆವಿ ಲೇಟ್ ಆಗಿದೆ, 1:15 ಅಂತ ತಿರ್ಗಾ 12 ಗಂಟೆಗಿತ್ತು, ಈಗ 12:15 ಆಯಿತು. ಈಗ 2 ಗಂಟೆಗೆ ಹೋಗಿದೆ, ಸಾರಿ 1 ಗಂಟೆಗೆ ಹೋಗಿದೆ. ನೋಡೋಣ 1:15 ಹೋಗ್ತಾಯಿದೆ. ನೆಕ್ಸ್ಟ್ ನೋಡೋಣ ಯಾವುದೇ ಅಂತ. ರೈಲ್ 15 ರೂಪಾಯಿ, 5 ರೂಪಾಯಿ ಟ್ಯಾಕ್ಸ್. ಇದು ನಮ್ಮ ರೈಲ್ವೆ ಸ್ಟೇಷನ್, KSRನ ರೈಲ್ವೆ ಸ್ಟೇಷನ್. ಮಲ್ಕೊಂಡು ಬೆಳಗ್ಗೆ ಸಿಗ್ತೀನಿ. ವ್ಲಾಗ್ನ ನೋಡ್ತಾ ಇದೆ ಕಮ್ಮಿ ಗಂಟ, ಹೀಗೆ ಸಪೋರ್ಟ್ ಮಾಡ್ತಾ ಇದ್ದೀನಿ. ರಾಮನಗರ ರೀಚ್ ಆದೆ ಫೈನಲಿ. ಸೊ ಇವಾಗ ಇಲ್ಲಿಂದ ನಡ್ಕೊಂಡು ಹೋಗ್ತಾ ಇದ್ದೀನಿ ಬಸ್ ಸ್ಟ್ಯಾಂಡ್ ಹತ್ರ. ಬೆಳಿಗ್ಗೆ ನೋಡಿದ್ದೀರಾ, ಬೆಳಿಗ್ಗೆ ಬಸ್ ಸ್ಟ್ಯಾಂಡ್ ಹತ್ರ ಗಾಡಿ ಹಾಕಿದೆ. ಇಲ್ಲಿಂದ ರೈಲ್ವೆ ಸ್ಟೇಷನಿಂದ 1 ಕಿಲೋಮೀಟ್ರ್ ಇದೆ. ಸೊ ನಡ್ಕೊಂಡು ಹೋಗ್ತಾ ಇದ್ದೀನಿ. ನೋಡಿ ಯಾರೂ ಇಲ್ಲ ಬೆಳಗ್ಗೆ ಮಾರ್ನಿಂಗಲ್ಲಿ. ರಾಮನಗರ ಬಸ್ ಸ್ಟ್ಯಾಂಡ್ ಇದು. ಸೊ ಇಲ್ಲಿ ಗಾಡಿ ಹಾಕಿದೆ, ಗಾಡಿ ಎತ್ಕೊಂಡು ಮನೆ ಕಡೆ ಹೋಗ್ತಾ ಇದ್ದೀನಿ. ಸೊ ಗೈಸ್ ಫೈನಲಿ ಮನೆ ರೀಚ್ ಆದೆ. ಟೈಮ್ ಬಂದು 3:30 ಆಗಿದೆ. ಸೊ ಮಲ್ಕೊಂಡು ಮಾರ್ನಿಂಗ್ ಸಿಗ್ತೀನಿ ನಿಮಗೆ. ಈ ದೊಡ್ಡಬಳ್ಳಾಪುರ ಜರ್ನಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ. ಸೊ ಗೈಸ್ ಈ ವ್ಲಾಗ್ ಏನಾದ್ರು ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತೊಂದು ವ್ಲಾಗ್ ಸಿಗೋಣ. ಇವರೆಗೂ ಬಾಯ್.